ನಾವೀಗ ಶಿಕಾರಿಪುರ ತಾಲೂಕು ಮಾರೊಳ್ಳಿಯಲ್ಲಿ ಒಂದು ರೈತರಿಗೆ ನಾವು ಬಾಳೆಗೆ ಪನಾಮ ರೋಗ ಇತ್ತು ಮತ್ತು ನಮ್ಮ ಶಿಕಾರಿಪುರದ ಸಾವಯವ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಜಯ್ ಕುಮಾರ್ ಅವರು ಸುಮಾರು ಒಂದು 15 ವರ್ಷದಿಂದ ಸಾವಯವ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಮತ್ತು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿಸ್ತಾರೆ. ಅವರ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ನಮ್ಮ ಮಾರೊಳ್ಳಿಯಲ್ಲಿ ರೈತರು ಅವರು ಸಹಿತ ಬಾಳೆಯನ್ನು ಹಾಕಿದ್ದಾರೆ. ಅದಕ್ಕೆ ಒಂದು ಫೈಟ್ರು ಮತ್ತು ನೀಮನ್ನು ತರಿಸಿದ್ದಾರೆ. ರೈತರಿಗೆ ಈ ವಿಚಾರನ ಸ್ವಲ್ಪ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರುದ್ರಗೌಡ. ಊರು ಸರ್? ಮಾರೊಳ್ಳಿ. ಸರ್ ಇದು ಈ ಫೈಟ್ರು ಮತ್ತು ನೀಮನ್ನು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ರಿ? ಬಾಳೆಗೆ ಸ್ವಲ್ಪ ರೋಗ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ ಸರ್, ಅದಕ್ಕೆ ಈಗ ಈ ಬಾಳೆ ಈ ಔಷಧಿ ವಿಜಯ್ ಕುಮಾರ್ ಅವ್ರು ಕೊಡ್ತಾರೆ ಅಂತ ನಿಮಗೆ ಹೆಂಗೆ ವಿಷಯ ಗೊತ್ತಾ ಸರ್? ನಾವು ಪರಿಚಯ ಇದ್ರು ಸರ್ ಮೊದಲಿಂದ. ಹಾಂ, ಹಂಗಾಗಿ ಅವರಿಗೆ ಈಗ ನಿಮ್ಮ ಕೃಷಿಗೆ ಅಡಿಕೆ ಇರ್ಬೋದು, ಈ ಥರ ನೋಡ್ರಿ ಹಸಿರೆಲೆ ಗೊಬ್ಬರ ಮತ್ತು ಅಡಿಕೆ ತೋಟ ತುಂಬ ಚೆನ್ನಾಗಿದೆ, ಎಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಲಿಕ್ಕೆ ಮಾಹಿತಿಯನ್ನು ವಿಜಯ್ ಕುಮಾರ್ ಸರ್ ಫಸ್ಟಿಂದ ನಿಮಗೆ ಕೊಡ್ತಾ ಇದ್ರಾ? ಮೊದಲು ತಗೊಂತಾ ಇದ್ವಿ ಸರ್, ಈ ಕಡೆ ಬಿಟ್ಟಿದ್ದೀವಿ. ಹಾಂ, ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಹರಿಕ್ರಾಂತಿ ಪ್ರಾಡಕ್ಟನ್ನು ತುಂಬ ಟೆಕ್ನಾಲಜಿ ಇರೋ ಪ್ರಾಡಕ್ಟನ್ನು ತಗೊಂಡು ನಿಮ್ಮ ರೈತರಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಮಾಹಿತಿ ಕೊಡ್ಲಿಕ್ಕೆ ಬಂದರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇವ್ರಿಗೆ ಏನಕ್ಕೆ ಕೊಟ್ಟಿರಾ ಫೈಟ್ರು ನಿಮ್ಮನ್ನು, ಮತ್ತು ಎಷ್ಟು ಎಕರೆ ಕೃಷಿ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಏನು ಪ್ಲಾನಿಂಗಲ್ಲಿ ಇದ್ದಾರೆ ರೈತ? ಸರ್ ಇವ್ರದ್ದು ಸುಮಾರು ಒಂದು ಟೋಟಲ್ ಒಂದು 12 ಎಕರೆ ಪ್ಲಾಟ್ ಇದೆ. ಇವ್ರ ಮಗ ನನಗೆ ಅಂದ್ರೆ ನಾವು ಒಂದು ಹೋರಿ ವಿಚಾರದಲ್ಲಿ ಸ್ನೇಹಿತರಾಗಿದ್ದು. ವೀರ ಕನ್ನಡಿಗ ಅಂತ ನಮ್ಮೊಂದು ಹೋರಿ ಇದೆ, ಅವ್ರ ಮಗಂದು ವಿಷ್ಣುದಾದ ಅಂತ ಒಂದು ಹೋರಿ ಇದೆ. ಆ ಹೋರಿ ವಿಚಾರದಲ್ಲಿ ವಿಶ್ವಾಸ ಸ್ಟಾರ್ಟ್ ಆಯ್ತು. ನಾವು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ಅಂದ್ರೆ ಗ್ರೀನ್ ಕರ್ನಾಟಕ ಗ್ರೀನ್ ಡೈಮಂಡ್ ಅಂತ ಹೇಳಿ, ಹರಿಕ್ರಾಂತಿ ಗ್ರೀನ್ ಡೈಮಂಡ್ ಅಂತ ಒಂದು ಚಾನಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಸಾಕಷ್ಟು ನಮ್ಮ ತಾಲೂಕಲ್ಲಿ ಬಾಳೆ ಮೇಲೆ, ಅಡಿಕೆ ಮೇಲೆ, ಶುಂಠಿ ಪ್ಲಾಟ್ಗಳ ಮೇಲೆ ಈ ಪ್ರಾಡಕ್ಟ್ ಅನ್ನ ನಾವು ಪ್ರಯೋಗ ಮಾಡಿದ ನಂತರ ರೈತರ ಒಪಿನಿಯನ್ ಇದೆ ಅಂತ ಹೇಳಿ ಸಾಲೂರಲ್ಲಿ ಕರ್ಬಸಪ್ಪ ಅಂತ ರೈತರಿಗೆ ನಾವು ಸುಮಾರು ಒಂದು 25 ಲೀಟರ್ ಫೈಟ್ರು ಮತ್ತೆ ಒಂದು 25 ನೀಮನ್ನ ಕೊಟ್ವಿ. ಅಂದ್ರೆ ಈ ಹರಿಕ್ರಾಂತಿ ಪ್ರಾಡಕ್ಟ್ ನ ಕೊಟ್ವಿ. ಅವರ ಪ್ರಾಡಕ್ಟ್ ಬಳಸಿದ ನಂತರ ಬಾಳೆನೂ ಚೆನ್ನಾಗಾಯ್ತು, ಅಡಿಕೆಗೆ ಬಂದಿರತಕ್ಕಂಥ ಬೂದ್ಗಳೇನು ಕಂಟ್ರೋಲ್ ಆಯ್ತು. ಆ ಒಂದು ವಿಡಿಯೋನ ನಾವು ರುದ್ರಗೌಡರಿಗೆ ಶೇರ್ ಮಾಡಿದ್ವಿ, ನೋಡಿ ಸರ್ ಅಂತೇಳಿ. ಆ ಒಂದು ವಿಡಿಯೋ ನೋಡಿದ ನಂತರ ರುದ್ರಗೌಡರು ಸತ ಒಂದು 35,000 ರೂಪಾಯಿದ್ದು ಫೈಟರ್ನ ತರ್ಸ್ಕೊಂಡಿದ್ದಾರೆ ಈಗ ಪ್ರೆಸೆಂಟ್. ಬಟ್ ಈ ರಿಸಲ್ಟ್ ನೋಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ 4 ಎಕರೆ ಬಳಸ್ತಾ ಇದಾರೆ ಈಗ. ಇನ್ನು ಉಳಿದಿರ್ತಕ್ಕಂಥ ಪ್ರತಿಯೊಂದು ಪ್ಲಾಟಿಗೂ ಅಂದ್ರೆ 12 ಎಕರೆ ಪ್ಲಾಟಿಗೂ ನಾವು ಬಳಸ್ತೀವಿ. ಮತ್ತೆ ಫೌಂಡೇಶನ್ ಇಂದ 3 ಎಕರೆ ಅದೇ ಬಾಳೆ ಈಗ ಹೊಸ 4 ಎಕರೆ ಮಾಡಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ನಿಮ್ಮ ಸಲಹೆ ಮೇಲೆ ಮಾಡ್ತೀನಿ ವಿಜಯಣ್ಣ ಅಂತೇಳಿ ಖುಷಿ ಪಟ್ಟಿದ್ದಾರೆ. ರುದ್ರಗೌಡರು ಸತ ಒಳ್ಳೆ ರೈತರಿದ್ದಾರೆ, ಭೂಮಿ ಉಳಿಸ್ಕೋಬೇಕು ಈ ಪ್ರಾಡಕ್ಟ್ ಅನ್ನ ನಂಬಿದ್ದಾರೆ. ಅವರ ಒಂದು ಮಾತಲ್ಲೇ ಕೇಳಿದ್ರೆ ಚಂದ ಸರ್. ಈಗ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಏನ್ ಅನ್ಸ್ತು? ಬಹಳ ಚೆನ್ನಾಗಿ ಅನಿಸ್ತ್ರಿ. ಈಗ ರೈತರದ್ದು ಮಾತುಗಳೆಲ್ಲ ಕೇಳಿದ್ರಿ, ಅಂದ್ರೆ ಸತ್ಯವಾದ ಮಾತನ್ನ ಹೇಳಿದ್ರು. ಬಾಳೆಗೆ ಬಳಸಿದ್ವಿ ಈ ತರ ಆಯ್ತು, ಅಡಿಕೆಗೆ ಬಳಸಿದ್ವಿ ಈ ತರ ಆಯ್ತು. ಸಾಕಷ್ಟು ವಿಡಿಯೋ ನೋಡಿದಿರಿ. ಈ GP ಫೈಟರ್ ವಿಡಿಯೋನ ಎಷ್ಟು ನೋಡಿದಿರಿ? ಯೂಟ್ಯೂಬ್ ಅಲ್ಲಿ ಎಷ್ಟು ತರದ್ ನೋಡಿದಿರಿ? ಯಾವ ಬೆಳೆಗಳ ಮೇಲೆ ನೋಡಿದಿರಿ? ಸುಮಾರು ಅಡಿಕೆ, ಬಾಳೆ, ಬೇರೆ ಪ್ರತಿಯೊಂದು ಇದ್ರ ಮೇಲೂ ನೋಡಿದ್ವಿ. ಅವಾಗ ರೈತರು ಏನ್ ಹೇಳ್ತಾರೆ? ವಿಜಯಣ್ಣರ ಬಗ್ಗೆ ಏನ್ ಹೇಳ್ತಾರೆ ರೈತರು? ವಿಜಯಣ್ಣರ ಬಗ್ಗೆ ಬಹಳ ಹೆಮ್ಮೆ ಐತಿ ಅಂತ ಹೇಳ್ತಾರೆ. ವಿಜಯಣ್ಣರ್ ಬರ್ಲೇ ಇಲ್ಲ ಅಂದ್ರೆ ನಮ್ ಪ್ಲಾಟ್ ಏನಾಗ್ತಿತ್ತು ಅಂತ ಹೇಳ್ತಾ ಇದ್ರು. ಚೆನ್ನಾಗೈತಿ ಅಂತ ಹೇಳ್ತಾರೆ. ಹಾಗಾಗಿ ವಿಜಯಣ್ಣರ್ ಬಂದ ಮೇಲೆ ನಿಮ್ ಪ್ಲಾಟ್ ಚೆನ್ನಾಗಬೇಕು ಅನ್ನೋ ಒಂದು ಕನಸು ನನಗೆ ಇದೆ. ಈಗ 4 ಎಕರೆ ಬಾಳೆ ಮೇಲೆ ನೀವು ಪ್ರಯೋಗ ಮಾಡ್ತಿದ್ರಿ, ಇನ್ನು ಉಳಿದಿರೋ ಅಡಿಕೆ ಮೇಲೂ ಸತ ಪ್ರಯೋಗ ಮಾಡಿ ಈಗ 4 ಎಕರೆ ಮತ್ತೆ ಹೊಸದಾಗಿ ಹಾಕ್ಲಿಕ್ಕೆ ಪ್ಲಾಟ್ ಅನ್ನ ರೆಡಿ ಮಾಡಿದೀರಾ. ಇದಕ್ಕೆ ಇಲ್ಲಿ ನಮ್ಮಲ್ಲಿ ಇದು ನೋಡಿ, ಇದು ಫೈಟ್ರು ಅಂತ ಬಂದ್ಬಿಟ್ಟು ಇದ್ದದ್ದು ಏನು ಕೆಲಸ ಇದೆ ಅಂತ ಅಂದ್ರೆ, ಈ ತರ ಏನು ತುದಿ ಎಲೆಯಿಂದ ಏನು ಒಣಗುತ್ತಲ್ಲ, ಉದಾಹರಣೆಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೊರಗು ರೋಗ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಸಿಗಟಾಮನಸ್ ಅಂತ ಹೇಳ್ತಾರೆ ಸೊರಗುನ. ಈ ಸೊರಗು ರೋಗಕ್ಕೆ ಕೆಲಸ ಮಾಡ್ತದೆ. ರೂಟ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ, ಅದೇನಾರ ರೂಟ್ ಬ್ಲಾಕ್ ಆಗ್ತಾ ಇದ್ರೆ ಅದನ್ನ ಡೆವಲಪ್ ಮಾಡಿಕೊಡುತ್ತೆ. ಅಡಿಕೆ ಸುಳಿ ಒಳಗೆ ಏನಾರ ಕೊಳೆ ರೋಗ ಇದ್ರೆ ಅದನ್ನು ತೆಗಿತದೆ. ಮತ್ತೆ ಇದು ಸತ ಡೆವಲಪ್ಮೆಂಟಿಂಗು ಚೆನ್ನಾಗಿ ಮಾಡುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ನಾವು ನೀಮ್ ಅಂತ ಕೊಡ್ತೀವಿ, ಇಲ್ಲಿದೆ ನೋಡಿ. ಈ ನೀಮ್ ಏನ್ ಮಾಡುತ್ತೆ ಅಂತಂದ್ರೆ, ಈ ತರದ್ ಎಷ್ಟು ಪೆಸ್ಟ್ಗಳಿವೆ ನೀವಿದಾವಲ್ಲ, ಈ ತರ ಕ್ರಿಮಿಗಳಿದಾವಲ್ಲ, ಇದನ್ನೆಲ್ಲ ಹೊಡೆದಾಕುತ್ತೆ. ಒಂದು ಇದರದ್ದು ಕೆಲಸ ಏನಪ್ಪಾ ಅಂದ್ರೆ, ಆ ಮೊಟ್ಟೆ ಏನಿರುತ್ತಲ್ಲ ಅದ್ರ ಮೊಟ್ಟೆನ ವಾಶ್ ಔಟ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ರೈತರು ಸತ ಖುಷಿ ಪಡ್ತಾ ಇದಾರೆ. ಸೊ ಇದು ಪರ್ಸೆಂಟೇಜ್ ವ್ಯಾಲ್ಯೂ ಗೌಡ್ರ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿದೆ. 8,000 ppm ಇದು. ಈ ನೀಮ್ ಆಯಿಲ್ ಬಂದ್ಬಿಟ್ಟು ರೈತರ ಮಿತ್ರ ಅಂತ ಹೇಳಿ ತುಂಬಾ ಖುಷಿ ಪಡ್ತೀವಿ. ಈ ನೀಮ್ ಆಯಿಲ್ ಪ್ರತಿಯೊಬ್ಬ ರೈತರು ಬಳಕೆ ಮಾಡಿದ್ರೆ ಅವ್ರ ಹೊಲದಲ್ಲಿ ಬರ್ತಕ್ಕಂಥ ಏನು ಮೈಟ್ಸ್ ಆಗಲಿ ಮತ್ತೆ ಪೆಸ್ಟ್ ಆಗಲಿ ಯಾವುದು ಕೂಡ ಬರದಂಗೆ ಅಟ್ಯಾಕ್ ಮಾಡದಂಗೆ, ಬೆಳೆಗಳು ಅಟ್ಯಾಕ್ ಮಾಡದಂಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು.
ಸರಿ ಸರ್. ಈಗ ಸರ್ ನಿಮಗೆ ವಿಜಯಣ್ಣವ್ರು ಬರ್ತಾರಲ್ಲ, ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾರಲ್ಲ, ಅದು ನಿಮಗೆ ಏನು ಅನ್ಸುತ್ತೆ ಸರ್? ಚೆನ್ನಾಗಿ ಅನಿಸ್ತಾರೆ. ಸರ್ ಈಗ ತುಂಬಾ ಕಂಪ್ನಿಯವ್ರು ಬಂದು ಫಸ್ಟ್ ಅವ್ರ ಕಂಪ್ನಿ ಬಗ್ಗೆ, ಔಷಧಿ ಬಗ್ಗೆ ಹೇಳ್ತಾರೆ. ಭಾಳ ನೋಡಿದೇವೆ ಸರ್, ಯಾವ ಅಂತ ಅಲ್ಲ, ಯಾರೇ ಬಂದ್ರು ಫಸ್ಟ್ ಕಂಪನಿ ನಮ್ಮ ಔಷಧಿ ಆಗಿ ಅದು ಹೀಗೆ ಅಂತಾರೆ. ಬಟ್ ವಿಜಯಣ್ಣರಾಗ್ಲಿ ಅಥವಾ ನಮ್ಮ ತಂಡದವ್ರು ಯಾರೇ ಬಂದ್ರು ಫಸ್ಟ್ ರೈತರು ಏನ್ ಕೃಷಿ ಮಾಡ್ಬೇಕು, ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು, ಎಷ್ಟು ಬಳಸ್ಬೇಕು, ಮತ್ತೆ ಯಾವ ಟೈಮಿಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಒಂದು ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಧನ್ಯವಾದಗಳು ಸರ್. ನೀವು ಬಳಕೆ ಮಾಡಿ ರಿಸಲ್ಟ್ ಬಂದ ನಂತರ ನಾವು ಇನ್ನೊಂದ್ಸರಿ ವಿಡಿಯೋ ಮಾಡ್ತೀವಿ. ಮತ್ತೆ ಎಲ್ಲ ಕೃಷಿಗೂ ನೀವು GP ಹರಿಕ್ರಾಂತಿಯನ್ನು ಬಳಸ್ರಿ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವಿಜಯಣ್ಣರೇ. ಥ್ಯಾಂಕ್ ಯು.